ಶರಾವತಿ ವಿದ್ಯುತ್ ಉತ್ಪಾದನಾ ಘಟಕದಿಂದ ಪೂರೈಕೆಯಾಗುತ್ತಿದ್ದ 220 ಹಾಗೂ 400 ಕೆವಿ ವಿದ್ಯುತ್ ವಾಹಕ ತಂತಿ ತುಂಡಾದ ಕೆಲವೇ ಗಂಟೆಯಲ್ಲಿ ಕೆಪಿಟಿಸಿಎಲ್ ಹಾಗೂ ಹೊರಗುತ್ತಿಗೆ ಸಿಬ್ಬಂದಿಗಳು ಸರಿಪಡಿಸುವ ಮೂಲಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಶರಾವತಿ ನದಿ ನೀರಿನಿಂದ ಉತ್ಪತ್ತಿಯಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆ ಭಾಗದ ವಿದ್ಯುತ್ ಕೇಂದ್ರಗಳಿಗೆ ಸರಬರಾಜಾಗುವ 220 ಹಾಗೂ 400 ಕೆವಿ ವಿದ್ಯುತ್ ವಾಹಕ ತಂತಿ ಶರಾವತಿ ವಿದ್ಯುತ್ಗಾರದ ಕಣಿವೆಯಲ್ಲಿ ತುಂಡಾಗಿ ಬಿದ್ದಿತ್ತು. ಈ ಮೂಲಕ ಇಲ್ಲಿಂದ ಸರಬರಾಜು ಉಂಟಾಗುತ್ತಿದ್ದ ಪ್ರದೇಶಗಳಿಗೆ ವಿದ್ಯುತ್ ಸಂಗ್ರಹಣೆಗೆ ತೊಡಕಾಗುವ ಆತಂಕ ಎದುರಾಗಿತ್ತು. ಸರಿಸುಮಾರು 1200 ಅಡಿ ಆಳದ ಶರಾವತಿ ಕಣಿವೆಯಲ್ಲಿ ಹರಿದು ಬಿದ್ದಿದ್ದ 22,040 ಕೆವಿಎಸ್ಟಿ 2 ಮಾರ್ಗದ ವಿದ್ಯುತ್ ವಾಹಕವನ್ನು ಕಣಿವೆ ಪ್ರದೇಶದಲ್ಲಿ ಪತ್ತೆ ಹಚ್ಚಿದ ಕೆಪಿಟಿಸಿಎಲ್ ಹಾಗೂ ಹೊರಗುತ್ತಿಗೆ ನೌಕರರು ಯಾವುದೇ ಯಂತ್ರವನ್ನು ಬಳಸದೆ 1200 ಅಡಿ ಆಳದ ಕಣಿವೆಗೆ ಹಗ್ಗದ ಮಾರ್ಗದಲ್ಲೇ ಇಳಿದು ತುಂಡಾದ ವಿದ್ಯುತ್ ವಾಹಕವನ್ನು ಸರಿಪಡಿಸುವ ಮೂಲಕ ಆತಂಕವನ್ನು ದೂರ ಮಾಡಿದ್ದಾರೆ. ಈ ವಿದ್ಯುತ್ ವಾಹಕವು ಶರಾವತಿ ವಿದ್ಯುತ್ಗಾರದಿಂದ ಕಣಿವೆಯ ಮಾರ್ಗವಾಗಿ ಶಿವಮೊಗ್ಗ ತಾಳಗುಪ್ಪದ ಕೇಂದ್ರಕ್ಕೆ ರವಾನೆಯಾಗಿ ಇದರ ಮೂಲಕ ಬೆಂಗಳೂರಿಗೆ ಸರಬರಾಜಾಗುತ್ತಿತ್ತು. ಮಳೆ ಗಾಳಿ ಅಬ್ಬರಕ್ಕೆ 80 ಅಡಿ ಎತ್ತರದ ಗೋಪುರ 3 ಮತ್ತು 4ರಲ್ಲಿ ಹರಿದು ಬಿದ್ದ ವಿದ್ಯುತ್ ವಾಹಕ ನೇರ 1200 ಅಡಿ ಆಳದ ಕಣಿವೆಯ ಕಂದಕಕ್ಕೆ ಬಿದ್ದಿತ್ತು. ಕಣಿವೆಯೊಳಗೆ ಯಾವುದೇ ಯಂತ್ರಗಳನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಾಗದ ಕಾರಣ ಕಡಿದಾದ ಕಣಿವೆಯಲ್ಲಿ ಹಗ್ಗದ ಸಹಾಯದಲ್ಲೇ ಇಳಿದ ಸಿಬ್ಬಂದಿಗಳು ಕೊನೆಗೂ ವಾಹಕವನ್ನು ಪತ್ತೆ ಮಾಡಿ ಜೋಡಣೆ ಮಾಡಿ ಸುಗಮ ವಿದ್ಯುತ್ ಸಂಚಾರವಾಗುವಂತೆ ಮಾಡಿದ್ದೇವೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹೊನ್ನಾವರ ತಾಲೂಕಿನ ಕತ್ತಲಕಾರಿನ ಪಕ್ಕದಲ್ಲೇ ಇರುವ ಈ ಕಣಿವೆ ದುರ್ಗಮ ಅರಣ್ಯ ಹಾಗೂ ಕಲ್ಲು ಬಂಡೆಯಿಂದ ಕೂಡಿತ್ತು. ಮಳೆಯ ಕಾರಣ ಅಲ್ಲಲ್ಲಿ ಜಲಪಾತಗಳ ಮಾದರಿಯಲ್ಲಿ ನೀರು ಸುರಿಯುತ್ತಿದ್ದರೂ ಸಿಬ್ಬಂದಿಗಳು ಶ್ರಮಿಸಿ ವಿದ್ಯುತ್ ಪೂರೈಕೆ ಉಂಟಾಗುವಂತೆ ಮಾಡಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸಿಬ್ಬಂದಿಗಳು ತಮ್ಮ ಜೀವ ಪಣಕ್ಕಿಟ್ಟು ಮಾಡಿದ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದಲೂ ಪ್ರಶಂಸೆ ವ್ಯಕ್ತವಾಗುತ್ತಿದೆ.